ನಮಸ್ತೆ ಫ್ರೆಂಡ್ಸ್, ಮಡಿಕೆ ರುಚಿ ಚಾನಲ್ಗೆ ಸ್ವಾಗತ. ನಿನ್ನೆ ನೈಟ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ದೆ. ಆಗ ಮನೇಲಿ ಬಟಾಣಿ ಜಾಸ್ತಿ ಇರೋದನ್ನ ಗಮನಿಸಿದೆ. ಹಾಗೆ ಅದರಲ್ಲೇ ಏನಾದರೂ ಮಾಡುವ ಅಂತ ಅಂದ್ಕೊಂಡಿದ್ದೇನೆ. ಆದರೆ ನಮ್ಮ ಮನೇಲಿ ಬಟಾಣಿ ಸಾರು ಮಾಡಿದ್ರೆ ಯಾರೂ ತಿನ್ನಲ್ಲ. ಅದಕ್ಕೆ ಬಟಾಣಿ ಕುರ್ಮಾ ಅಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಆದರೆ ಇದು ನೀವೆಲ್ಲರೂ ಮಾಡೋ ಹಾಗೆ ತುಂಬ ತರಕಾರಿ ಹಾಕಿ ಮಾಡೋ ಬಟಾಣಿ ಕುರ್ಮಾ ಅಲ್ಲ. ಈಸಿಯಾಗಿ 10 ನಿಮಿಷಕ್ಕಿಂತಲೂ ಮೊದಲೇ ರೆಡಿಯಾಗೋ ತುಂಬ ಟೇಸ್ಟಿಯಾದ ಬಟಾಣಿ ಕುರ್ಮಾ. ಬನ್ನಿ ನೋಡೋಣ ಇದಕ್ಕೆ ಏನೆಲ್ಲ ಬೇಕು ಅಂತ. ಇದಕ್ಕೆ ಹೆಚ್ಚಿಗೆ ಏನೂ ಬೇಕಾಗಿಲ್ಲ. ಸ್ವಲ್ಪ ಬಟಾಣಿ, 2 ನೀರುಳ್ಳಿ, 1 ಟೊಮೆಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದರೆ ಕರಿಬೇವಿನ ಸೊಪ್ಪು ಇರಲಿ. ವಿಡಿಯೋದಲ್ಲಿ ನೋಡ್ತಾ ಇರುವ ಹಾಗೆ 2 ನೀರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ತಿದ್ದೇನೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ. ಅದಾದಮೇಲೆ 1 ಟೊಮೆಟೊನೂ ಕಟ್ ಮಾಡಿ ಇಟ್ಕೊಳ್ತಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ಇಟ್ಕೊಳ್ತಿದ್ದೇನೆ. ನಿಮಗೆ ಗಾರ್ನಿಷಿಂಗಿಗೂ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಳ್ತಿದ್ದೇನೆ. ನಾನು ತುಂಬ ಚಿಕ್ಕದಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ತಿಲ್ಲ, ಜಜ್ಕೊಳ್ತಿದ್ದೇನೆ ಅಷ್ಟೇ. ನಿಮಗೆ ಪೇಸ್ಟ್ ಬೇಕಾದರೆ ನೀವು ಪೇಸ್ಟ್ನೇ ಹಾಕ್ಕೊಳ್ಬೋದು. ನನಗೆ ಬೆಳ್ಳುಳ್ಳಿ ಬಾಯಿಗೆ ಸಿಗಲಿ ಅಂತ ಈ ಥರ ಮಾಡ್ಕೊಳ್ತಿದ್ದೇನೆ. ನಿನ್ನೆ ರಾತ್ರಿಯೇ ನೆನೆಸಿಟ್ಟ ಬಟಾಣಿನ ಇವತ್ತು ಬೆಳಗ್ಗೆ ಕುಕ್ಕರಲ್ಲಿ ಬೇಯಿಸಿ ತಂದಿಟ್ಕೊಂಡಿದ್ದೇನೆ. ಹಾಗೆ ಮೊದಲಿಗೆ ಒಲೆ ಹಚ್ಚುತ್ತಿದ್ದೀನಿ. ನಿಮ್ಗೆ ಗೊತ್ತಿದ್ದಾಗೆ ಎಲ್ಲನೂ ಒಲೆಯಲ್ಲೇ ಮಾಡೋದು. ಹಾಗೆ ಒಲೆ ಒರೆಸಿ ಅದಾದಮೇಲೆ ಅದ್ರ ಮೇಲೆ ಮಣ್ಣಿನ ಪಾತ್ರೆ ಇಟ್ಕೊಳ್ತಿದ್ದೇನೆ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇನೆ. ನೀವು ನಿಮಗೆ ಯಾವ ಎಣ್ಣೆ ಬೇಕೋ ಅದನ್ನ ಯೂಸ್ ಮಾಡ್ಬೋದು. ಅದಾದಮೇಲೆ ಅದಕ್ಕೆ 1 ಸ್ಪೂನಷ್ಟು ನಾನು ಸಾಸಿವೆ ಹಾಕ್ಕೊಂಡಿದ್ದೇನೆ, ಇನ್ನೊಂದು ಸ್ಪೂನಷ್ಟು ಜೀರಿಗೆ, ಹಾಗೆ ಜೊತೆಗೆ ಕರಿಬೇವಿನ ಸೊಪ್ಪು ಮತ್ತು ನಾವು ತುಂಡು ಮಾಡಿಟ್ಕೊಂಡ ನೀರುಳ್ಳಿನ ಈ ಟೈಮಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಇದಕ್ಕೆ 1 ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದನ್ನೂ ಹಾಕ್ಕೊಳ್ತಿದ್ದೇನೆ. ಹಾಗೆ ಜಜ್ಜಿಟ್ಟ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಕೂಡ ಹಾಕಿದ್ದೇನೆ. ಸ್ವಲ್ಪ ಬೇಗ ಬೇಯಲಿ ಅಂತ ಇದಕ್ಕೆ ಇವಾಗಲೇ ಇಲ್ಲಿ 1 ಸ್ಪೂನ್ ಉಪ್ಪು ಸೇರಿಸ್ತಾ ಇದ್ದೇನೆ. ನೀವು ನಿಮಗೆ ಎಷ್ಟು ರುಚಿಗೆ ಬೇಕು ಅಂತ ನೋಡಿ ಉಪ್ಪನ್ನ ಸೇರಿಸ್ಕೊಳ್ಳಿ. ಇದಿಷ್ಟು ಚೆನ್ನಾಗಿ ನೀರು ಬಿಟ್ಟಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ಅರಶಿಣದ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಸ್ಪೂನಷ್ಟು ಮೆಣಸಿನ ಹುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ತಿದ್ದೇನೆ. ಇದಾದಮೇಲೆ 1 ಸ್ಪೂನ್ ಗರಂ ಮಸಾಲ ಪೌಡರ್ ಹಾಕ್ಕೊಂಡಿದ್ದೇನೆ. ಅದು ಇದ್ದರೆ ಹಾಕ್ಕೊಳ್ಬೋದು. ಅದಾದಮೇಲೆ ನಿಮ್ಮ ಮನೇಲಿ ವೆಜಿಟೇಬಲ್ ಮಸಾಲೆ ಇರಲೇಬೇಕು ಈ ರೆಸಿಪಿ ಮಾಡಬೇಕಾದ್ರೆ. ಅದೇ ಇದರಲ್ಲಿ ಮೇಯ್ನ್ ಟೇಸ್ಟ್ ಕೊಡೋದು. ಅದನ್ನ 4 ಸ್ಪೂನ್ ಹಾಕ್ಕೊಂಡಿದ್ದೇನೆ, ಯಾಕೆಂದರೆ ತುಂಬ ಬಟಾಣಿ ಇದೆ. ಅದಾದಮೇಲೆ ನಿನ್ನೆ ನೆನೆಸಿಟ್ಟು ಇವತ್ತು ಬೇಯಿಸಿಟ್ಟಂತಹ ಬಟಾಣಿನ ಸೇರಿಸ್ಕೊಂಡಿದ್ದೇನೆ. ತುಂಬ ಹೊತ್ತು ಬಟಾಣಿ ಬೇಯಬೇಕು ಅಂತ ಇಲ್ಲ, ಯಾಕೆಂದರೆ ಆಲ್ರೆಡಿ ಇದು ಬೆಂದಾಗಿದೆ. ಒಂದು ರೀತಿಲಿ ಹದ ಬಂದರೆ ಸಾಕು. ಈ ಟೈಮಲ್ಲೇ ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡಿ ಇಟ್ಕೊಳ್ತಿದ್ದೇನೆ. ಇದಾದಮೇಲೆ ಸ್ವಲ್ಪ ಬಿಸಿ ಆದರೆ ಸಾಕು, ಇಷ್ಟಾದರೆ ಸಾಕು ನೋಡಿ. ಇದನ್ನ ಕೆಳಗೆ ಇಟ್ಕೊಳ್ತಿದ್ದೇನೆ. ಇದನ್ನ ನಿಮಗೆ ದೋಸೆ, ಚಪಾತಿ, ಪೂರಿ ಹಾಗೂ ಪರೋಟಕ್ಕೆ ತಿನ್ಬೋದು. ನನಗೆ ಪರೋಟ ಅಂದರೆ ಇಷ್ಟ. ಇದಕ್ಕೆ ಟೇಸ್ಟಿಯಾಗಿ ಬರುತ್ತೆ ಪರೋಟ ಜೊತೆ. ಆದರೆ ನಾನು ಜಾಸ್ತಿ ಮೈದಾ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಇವತ್ತು ಗೋಧಿಲೇ ಪರೋಟ ಮಾಡೋದನ್ನ ಜಸ್ಟ್ ತೋರಿಸ್ತಿದ್ದೀನಿ. ಏನಿಲ್ಲ, ಚಪಾತಿ ಹಿಟ್ಟನ್ನ ಥರನೇ ಕಲಸಿಟ್ಕೊಳ್ಳಿ. ಅದಾದಮೇಲೆ ಅದನ್ನ ಫೋಲ್ಡ್ ಮಾಡೋದ್ರಲ್ಲೇ ಎಲ್ಲನೂ ಇರೋದು. ಇಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ನೀಟಾಗಿ ಚಪಾತಿ ಮಾಡೋ ರೀತಿಯೇ ಮಾಡಿ ಮಧ್ಯಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಯೂಸ್ ಮಾಡ್ಕೊಳ್ತಿದ್ದೇನೆ. ಮಾಡಿ ಅದನ್ನ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಎಣ್ಣೆ ಹಾಕ್ಕೊಂಡು ಫೋಲ್ಡ್ ಮಾಡೋದು, ಎಷ್ಟು ಬೇಕು ನೋಡಿ. ಅದಾದಮೇಲೆ ಸ್ವಲ್ಪ ದೊಡ್ಡದಾಗಲಿಕ್ಕೆ ಲಟ್ಟಿಸಿದ್ರಾಯಿತು. ಅದಾದಮೇಲೆ ಕಾವಲಿಗೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಳ್ಳಿ ಫಸ್ಟಿಗೆ ಮಾಡಬೇಕಾದ್ರೆ, ನೀಟಾಗಿ ಬರುತ್ತೆ, ಚೆನ್ನಾಗಿ ಉಬ್ಕೊಳ್ಳುತ್ತೆ. ಇವಾಗ ನಾನು ಫಸ್ಟಿಗೆ ಮಾಡಿದ ಕಾರಣ ಅಷ್ಟು ಉಬ್ಬಲಿಲ್ಲ, ಯಾಕೆಂದರೆ ಕಾವಲಿ ಕೂಡ ಅಷ್ಟು ಬಿಸಿಯಾಗಿರಲಿಲ್ಲ. ಇನ್ನೊಂದು ಮಾಡಬೇಕಾದ್ರೆ ಚೆನ್ನಾಗಿ ಉಬ್ಬಿ ಬರ್ತದೆ. ಕೆಂಡ ಇದ್ದರೆ ಕೆಂಡದಲ್ಲೂ ಹಾಕ್ಕೊಳ್ಬೋದು. ತಿನ್ನಬೇಕಾದ್ರೆ ತುಂಬ ಲೇಯರ್ ಆಗಿ ಸಿಗುತ್ತೆ ಈ ಚಪಾತಿ ಅಂತೂ. ಒಂಥರ ಪರೋಟ ತಿಂದ ಫೀಲೇ ಬರುತ್ತೆ. ಆದರೆ ಇದು ಒಳ್ಳೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಆದ ಕಾರಣ ನೀವು ಈ ರೀತಿ ಮಾಡಿಕೊಂಡ್ರೆ ಇನ್ನೂ ಉತ್ತಮ. ನೋಡಿ, ಇನ್ನೊಂದು ಕೂಡ ತೋರಿಸ್ತೀನಿ ಯಾವ ರೀತಿ. ನೋಡಿ, ಲೇಯರ್ ಕಾಣ್ತಾ ಇದೆ ನಿಮಗೆ ಅಂತ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಾಡಿಟ್ಟಂಥ ಚಪಾತಿಯಲ್ಲಿ ರೀತಿ ಮಾಡಿಟ್ಕೊಂಡ ಪರೋಟನ ಹಾಕ್ಕೊಂಡಿದ್ದೇನೆ. ಇಷ್ಟಾದರೆ ಆಯಿತು. ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನಿಮಗೆ ನೋಡ್ಬೋದು ಆ ಕುರ್ಮನೂ ಹಾಗೆ ಆ ಚಪಾತಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಬೇಗ ಬಟಾಣಿ ಕುರ್ಮಾ ಹಾಗೂ ಗೋಧಿ ಹಿಟ್ಟಿನಲ್ಲಿ ಮಾಡಿದ ಪರೋಟ ರೆಡಿಯಾಗಿದೆ ಅಂತ. ನೀವು ಮಾಡಿ ಮನೇಲಿ ಟ್ರೈ ಮಾಡಿ.